ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಿಮಗೆ ಇನ್ನೇನು ನೆಕ್ಸ್ಟ್ ವೀಕಿಂದ ಅಂದರೆ ಟ್ಯೂಸ್ಡೇಯಿಂದನೇ ನಿಮಗೆ ಮತ್ತೆ ಸೆಕೆಂಡ್ ಪ್ರಿಪೇರ್ಟ್ರಿ ಸ್ಟಾರ್ಟ್ ಆಗ್ತಿದೆ. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಏನು ತುಂಬ ಚೆನ್ನಾಗೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರ, ಬಿಕಾಸ್ ಎಲ್ಲ ಪೋರ್ಷನ್ಸ್ ಕಂಪ್ಲೀಟ್ ಆಗಿರುತ್ತೆ. ನಿಮಗೇನು ತೊಂದರೆ ಇರಲ್ಲ, ಬರೀ ರೀಡಿಂಗ್ ಪ್ರಾಕ್ಟೀಸ್ ಮಾಡೋದಷ್ಟೇ ನಿಮ್ಮ ಒಂದು ಏನಿವಾಗ ಡೇ ಫುಲ್ ನಿಮಗೆ ಪ್ರಾಕ್ಟೀಸಿಂಗ್ ಅಷ್ಟೇ ವರ್ಕ್ ಇರುತ್ತೆ ಅಲ್ವಾ. ಯಾವುದೇ ಲೆಸನ್ಸ್ ಕೇಳೋಂಗಿಲ್ಲ, ಏನೂ ಇರಲ್ಲ, ನಿಮಗೆ ಓದೋದಷ್ಟೇ ನಿಮ್ಮ ಗುರಿಯಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ಮ್ಯಾಥಮ್ಯಾಟಿಕ್ಸಲ್ಲಿ 80ಗೆ 80 ಹೆಂಗೆ ಸ್ಕೋರ್ ಮಾಡಿದ್ದಾರೆ, ಸ್ಕೋರಿಂಗ್ ಪೇಪರು ಅಂದರೆ ಔಟ್ ಆಫ್ ಪೇಪರು ಯಾವ ರೀತಿ ಇರುತ್ತೆ, ಯಾವ ರೀತಿ ಬರೆದಿರ್ತಾರೆ. ಕೆಲವು ಮಕ್ಕಳು ತುಂಬ ಜನ ಔಟ್ ಆಫ್ ಸ್ಕೋರ್ ಮಾಡ್ತೀರಾ, ಆದರೂ ಕೂಡ ಪ್ರೆಸೆಂಟೇಷನ್ನಲ್ಲಿ ಕೆಲವೊಂದು ಸಲ ಔಟ್ ಆಫ್ ಸ್ಕೋರ್ ಮಾಡೋ ಅಷ್ಟು ಬರೆದಿದ್ರು ಕೂಡ ಇಲ್ ಆಫ್ ಮಾರ್ಕ್ ಕಟ್ ಆಗ್ತಾ ಇರುತ್ತೆ, ಅಥವಾ 2-3 ಮಾರ್ಕ್ಸ್ ಕಟ್ ಆಗ್ತಾ ಇರುತ್ತೆ. ನಿಮಗೆ ಆನ್ಸರ್ ಕರೆಕ್ಟಾಗಿ ಬರೆದಿದ್ರು ಕೂಡ ಯಾಕೆ ಕಟ್ ಆಗ್ತಾ ಇರುತ್ತೆ, ಏನು ಪ್ರಾಬ್ಲಮ್ಮು, ಅಥವಾ ನಾವು ಔಟ್ ಆಫ್ ಸ್ಕೋರ್ ಮಾಡ್ತೀವಿ ಅಂತಂದರೆ ಯಾವ ರೀತಿ ನಾವು ಆನ್ಸರ್ಸ್ನ ಬರಿಬೇಕು, ಯಾವ ರೀತಿ ಇರಬೇಕು ನಮ್ಮ ಪ್ರೆಸೆಂಟೇಷನ್ನು. ತುಂಬ ಔಟ್ ಆಫ್ ಸ್ಕೋರ್ ಮಾಡೋ ಅಂಥ ಮಕ್ಕಳಿಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ನೋಡ್ಕೋಬೇಕು, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಬೇಕು. ನೋಡಿ, ಫಸ್ಟ್ ಮೇನ್ ನಿಮಗೆ 1 ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಡೈರೆಕ್ಟ್ ಆನ್ಸರ್ ಬರೆದಿದ್ದಾರೆ, ಮೇನ್ ಮೆನ್ಷನ್ ಮಾಡಬೇಕು ಆ್ಯಂಡ್ ಕ್ವಶನ್ ನಂಬರ್ ಮೆನ್ಷನ್ ಮಾಡಬೇಕು. ಅದ್ರ ಪಕ್ಕ ಯಾವ ಆಪ್ಷನ್ ಅಂತ ನೀವು ಬರೆದು ಆನ್ಸರ್ನ ಬರಿಬೇಕು. ನೋಡಿ, ಅಲ್ಲಿ ಒಂದ್ಸಲಿ ಕರೆಕ್ಷನ್ ಆದಮೇಲೆ ಕ್ರಾಸ್ ಚೆಕ್ ಕೂಡ ಗ್ರೀನ್ ಇಂಕಲ್ಲಿ ಚೆಕ್ ಮಾಡಿದ್ದಾರೆ, ನೀವು ಗಮನಿಸ್ಬೋದು. ಇಷ್ಟೆಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ, ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ. ಔಟ್ ಆಫ್ ಸುಮ್ಮನೆ ಕೊಡೋಕ್ಕಾಗಲ್ಲ ಮಕ್ಕಳೇ. ನೋಡಿ, ನೀಟಾಗಿ ನೀವು ಇದೆಲ್ಲ ಫಾಲೋ ಮಾಡಬೇಕು. ಆ್ಯಂಡ್ ಇವಾಗ 1 ಮಾರ್ಕ್ ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನೇ ಆದರೂ ನಿಮಗೆ ಅಲ್ಲಿ ಸಾಲ್ವ್ ಮಾಡೋ ಅಂಥದ್ದು ತುಂಬ ಇರುತ್ತೆ. ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತಂದರೆ, ಆ ಪೇಪರ್ ಆನ್ಸರ್ ಬರೀತಾ ಇದ್ದಾರಲ್ಲ ಅಲ್ಲೇ ಸಾಲ್ವ್ ಮಾಡ್ಕೊಂಡು 1 ಪೇಜ್ ಪೂರ್ತಿ 1 ಮಾರ್ಕ್ ಏನು ಮಲ್ಟಿಪಲ್ ಚಾಯ್ಸ್ ಇದೆ ಅದಕ್ಕೇ ಫುಲ್ಲು ಅಲ್ಲಿ ಇಲ್ಲಿ ಸ್ಕ್ರ್ಯಾಚ್ ಮಾಡಿ ಎಲ್ಲ ಮಾಡಿ ಫೈನಲ್ ಆನ್ಸರ್ ಕಂಡುಹಿಡ್ದಿರ್ತಾರೆ. ಸೊ ಆವಾಗ ವ್ಯಾಲ್ಯೂಯೇಟರ್ಗೆ ಏನು ಅನಿಸುತ್ತೆ, ಎಲ್ಲ ಸ್ಟೆಪ್ಸು ನೋಡಿ ಆಮೇಲೆ ಆನ್ಸರ್ ನೋಡಿ ಅವ್ರಿಗೆ ಕರೆಕ್ಷನ್ ಮಾಡಬೇಕು. ಆ್ಯಂಡ್ ಸ್ಟೆಪ್ಸಲ್ಲಿ ಮಿಸ್ಟೇಕ್ ಆಗಿದರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಲ್ವಾ. ಸೊ ಅಷ್ಟೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ನೀವೇನು ಸಾಲ್ವ್ ಮಾಡ್ತೀರಾ ಅದನ್ನು ರಫ್ ವರ್ಕಿಗೆ ಅಂತ ಸ್ಪೇಸ್ ಇರುತ್ತಲ್ಲ ಅಲ್ಲಿ ನೀಟಾಗಿ ಮಾಡಿಕೊಂಡು ಆನ್ಸರ್ ಮಾತ್ರನೇ ನೀವು ಅಲ್ಲಿ ಬರೀರಿ. ಆ್ಯಂಡ್ ನಿಮಗೆ ಟೈಮ್ ಇದ್ದರೆ ಆಫ್ಟರ್ ಎವ್ರಿ ಆನ್ಸರ್ ನೀವು ಲೈನ್ಸ್ ಹಾಕೋದನ್ನು ಮರಿಬೇಡಿ. ನೋಡಿ, ಎಷ್ಟು ನೀಟಾಗಿ ಬರೀ ಆನ್ಸರ್ಸ್ ಮಾತ್ರ ಬರೆದಿದ್ದಾರೆ. ಆ್ಯಂಡ್ ತುಂಬ ಅರ್ಜೆಂಟ್ ಮಾಡೋಕ್ಕೆ ಹೋಗಬಾರ್ದು. ನೀವು ಅರ್ಜೆಂಟ್ ಮಾಡಿದ್ರೆ ಮಾರ್ಕ್ಸ್ ಕಳ್ಕೊತೀರಾ. ಸೊ ನೆಕ್ಸ್ಟು 1 ಮಾರ್ಕ್ ಕ್ವಶನು ಅಷ್ಟೇ, ನಿಮಗೆ ಡೈರೆಕ್ಟ್ 1 ಅಂತ ಡಿಗ್ರಿ ಆಫ್ ಲೀನಿಯರ್ ಪಾಲಿನಾಮಿಯಲ್ ಈಸ್ 1 ಅಂತ ನೀವು ಬರಿಬೋದು. ಅದೇ ಔಟ್ ಆಫ್ ಸ್ಕೋರ್ ಮಾಡೋರು ಈ ರೀತಿ ಬರೀಬೋದು ಟೈಮ್ ಇದ್ದರೆ. ಟೈಮ್ ಇಲ್ಲ ನನಗೆ ಆನ್ಸರ್ ಅಷ್ಟೇ ಸಾಕು ಅಂತಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆದರೆ ಔಟ್ ಆಫ್ ಸ್ಕೋರ್ ಮಾಡೋರು ಈಸಿಯಾಗಿ ಔಟ್ ಆಫ್ ಮಾರ್ಕ್ಸ್ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಆನ್ಸರ್ನ ಬಾಕ್ಸಲ್ಲಿ ಹಾಕಿ ಹೈಲೈಟ್ ಮಾಡಿದ್ದಾರೆ ಆ ರೀತಿ. ನೆಕ್ಸ್ಟು ನಿಮಗೆ ಥರ್ಡ್ ಮೈನ್ ನೋಡೋದಾದರೂ ಕೂಡ ಅಷ್ಟೇ, ಯಾವ್ದು ಹೆಂಗೆ ಫೈಂಡ್ ಔಟ್ ಮಾಡಿದ್ದೀರಾ ಆನ್ಸರ್ನ ಬಂದಿದ್ದನ್ನ ಬಾಕ್ಸಲ್ಲಿಟ್ಟು ರಫ್ ವರ್ಕ್ನ ಸ್ಪೇಸ್ ಯುಟಿಲೈಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಪ್ರೂವ್ ಮಾಡೋದೆಲ್ಲವುದು ಅಷ್ಟೇ. ನೋಡಿ, ಪ್ರೂವ್ ಮಾಡಿರ್ತೀರ. ಕೆಲವರು ದೇರ್ಫೋರ್ ಇದು ಆನ್ಸರ್ ಬಂದಿದೆ 6 + √2 ಈಸ್ ಆಲ್ಸೋ ಅನ್ ಇರ್ರ್ಯಾಷನಲ್ ನಂಬರ್, ಈ ಥರ ಎಲ್ಲ ಬರೆಯಲ್ಲ. ಡೈರೆಕ್ಟ್ ನಿಮಗೆ ಹೆಂಗೆ ಸಾಲ್ವ್ ಮಾಡಿರ್ತೀರ ಅದನ್ನು ಬರೆದಿಟ್ಬಿಡ್ತೀರ, ಏನೋ ಸ್ಟೆಪ್ಸ್ ತೋರಿಸಿ ಸುಮ್ಮನೆ ಆಗ್ತೀರ. ಆದರೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಔಟ್ ಆಫ್ ಸ್ಕೋರ್ ಮಾಡಬೇಕಾದ್ರೆ ನೀವು ಈ ಥರ ಮೆನ್ಷನ್ ಮಾಡಿಲ್ಲ ಅಂತಂದರೆ ಅವರಲ್ಲಿ ಮಾರ್ಕ್ಸ್ ಕಟ್ ಮಾಡೋ ಅಂತಹ ಚಾನ್ಸಸ್ ತುಂಬ ಇರುತ್ತೆ. ಸೊ ನೋಡಿ, ಎಷ್ಟು ನೀಟಾಗೆ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು. 6 ಕ್ವಶನ್ಸ್ ಏನು ಬರೀತೀರ ನೀವು ಅದೆಲ್ಲ ಲಾಸ್ಟಲ್ಲಿ ಬರ್ಕೊಳ್ಳೋದು ಬೆಟರು ಮಕ್ಕಳು. ಯಾಕಂತಂದರೆ ಟೈಮ್ ಶಾರ್ಟೇಜ್ ಆಗಿಬಿಡುತ್ತೆ ನಿಮಗೆ. ಆದ್ದರಿಂದ 6 ಕ್ವಶನ್ ಏನು ನೀವು ಎಕ್ಸ್ಟ್ರಾ ಕ್ವಶನ್ ಬರೀತೀರ, ನಿಮ್ಗೆ 100% ಕನ್ಫರ್ಮೇಷನ್ ಇದ್ದರೂ ಕೂಡ ಅದನ್ನು ನೀವು ಬರೀರಿ. ನೀವು ಲಾಸ್ಟಿಗೆ ನಿಮಗೆ ಟೈಮ್ ಇದೆ, ನಾನು ಎಲ್ಲ ಆನ್ಸರ್ಸು ಚೆಕ್ ಮಾಡಿದ್ದೀನಿ, ಎಲ್ಲ ಕರೆಕ್ಟ್ ಇದೆ, ಲಾಸ್ಟಿಗೆ ನಿಮ್ಗೆ ಇನ್ನೂ ಟೈಮ್ ಇದೆ ಅಂತ ಅಂದಾಗ 6 ಕ್ವಶನ್ ಬರೀರಿ. ಇಲ್ಲ ಅಂತಂದರೆ ನೀವು ಟೈಮ್ ವೇಸ್ಟ್ ಆಗುತ್ತೆ ಅಲ್ಲಿ. ನಿಮ್ಗೆ 6 ಕ್ವಶನ್ ಬರ್ತಿದ್ರು ಅವರೇ ನಿಮ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಲ್ಲ ಅಲ್ವಾ. ಸೊ ಅದನ್ನು ಲಾಸ್ಟಲ್ಲಿ ಬರ್ಕೊಳ್ಳೋಕ್ಕೆ ಟ್ರೈ ಮಾಡಿ.
ಆ್ಯಂಡ್ ನೋಡಿ ಡಯಾಗ್ರಾಮ್ಸ್ ರೆಪ್ರೆಸೆಂಟ್ ಮಾಡೋದು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥಿಯರಮ್ ಆಗಿರ್ಬೋದು, ನೀವು ಸ್ಕೇಲ್ ಯೂಸ್ ಮಾಡಿ ಬರೆಯೋದಾಗಿರ್ಬೋದು, ಕ್ಯಾಲ್ಕುಲೇಷನ್ ಸ್ಟೆಪ್ ವೈಸ್ ಮಾರ್ಕ್ಸ್ ಇರುತ್ತೆ ಮಕ್ಕಳೇ. ಮ್ಯಾಥ್ಸಲ್ಲಿ ಪ್ರತಿಯೊಂದು ಸ್ಟೆಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಪ್ರಾಬ್ಲಮ್ ಮೇಲೆ ನೀವು ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ ಅದನ್ನು ನೋಡ್ಕೊಳ್ಳಿ. ನೀವು ನೆಕ್ಸ್ಟ್ ಟೈಮು ಆ ಟೈಮ್ ವೇಸ್ಟ್ ಮಾಡೋದನ್ನು ಮಾಡೋಕ್ಕೆ ಹೋಗಬಾರ್ದು. ನೋಡಿ ಪೇಪರಲ್ಲಿ ಎಷ್ಟು ನೀಟಾಗಿ ಅದೇನಾದರೂ ನೀವು ಕ್ಯಾನ್ಸಲೇಷನ್ ಮಾಡೋದಾಗಿರ್ಬೋದು ಅದೆಲ್ಲ ನೀವು ಕರೆಕ್ಟಾಗಿ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೋಡಿ ಎಲ್ಲ ಕ್ಯಾನ್ಸಲೇಷನ್ನ ಪೆನ್ಸಿಲಲ್ಲಿ ಮಾಡ್ಕೊಂಡಿದ್ದಾರೆ ಅವರು. ಫೈನಲ್ ಆನ್ಸರ್ಸ್ನ ಅಲ್ಲಿ ಬರ್ತಿದ್ದಾರೆ. ಇದೆಲ್ಲ ಮೈನ್ಯೂಟ್ ಕರೆಕ್ಷನ್ಸ್ ನೀವು ಮಾಡ್ಕೋಬೇಕಾಗಿರೋದು. ಯಾಕಂತಂದರೆ ಒನ್ ಮಾರ್ಕ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ. ಎಷ್ಟೊಂದು ಜನ 79ವರೆಗೂ ಸ್ಕೋರ್ ಮಾಡಿರ್ತಾರೆ. 1 ಮಾರ್ಕ್ ಎಲ್ಲೋ ಹೋಗಿರುತ್ತೆ, ಸಿಲ್ಲಿ ಮಿಸ್ಟೇಕಿಂದ ಹೋಗಿರುತ್ತೆ. ಸೊ ಅದಕ್ಕೋಸ್ಕರ therefore mean is equal to 38. ನೋಡಿ ಅಲ್ಲಿ 38 ಅಂತ ಬರಿಬೋದಾಗಿತ್ತು. ಅವ್ರು ಎಷ್ಟು ನೀಟಾಗಿ therefore mean is equal to 38 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದೆಲ್ಲ ನೋಡಿಕೊಂಡು ಗಮನದಲ್ಲಿಟ್ಕೊಂಡು ಟೀಚರ್ಸ್ ಹೇಳ್ತಾನೆ ಇರ್ತಾರೆ, ಆದರೆ ನೀವು ಫಾಲೋ ಮಾಡ್ತಾ ಇರಲ್ಲ. ಇವ್ರು ನೋಡಿ ಎಲ್ಲದಕ್ಕೂ ಒಂದು ಆನ್ಸರ್ ಆದಮೇಲೆ ಒಂದು ಲೈನ್ ಹಾಕೇ ಇದ್ದಾರೆ. ಸೊ ಇರೋ ಟೈಮಲ್ಲಿ ನೀವು ಯಾವುದ್ಯಾವುದು ನಿಮ್ಮ ನೆಗೆಟಿವ್ಸ್ ಏನಿದೆ, ನೀವು ಎಲ್ಲೆಲ್ಲಿ ಮಾರ್ಕ್ಸ್ ಕಳ್ಕೊತಾ ಇದ್ದೀರಾ ಅದನ್ನೆಲ್ಲ ಕರೆಕ್ಟಾಗಿ ಐಡೆಂಟಿಫೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಗ್ರಾಫು. ಸೊ ಎಲ್ಲವುದು ಅದನ್ನು ಐಡೆಂಟಿಫೈ ಮಾಡಿಕೊಂಡು ನೀವು ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ನೀವು. ಸೊ ಲಾಂಗ್ ಕ್ವಶನ್ಸು ಅಷ್ಟೇ ನೀಟಾಗೆ ಸಾಲ್ವ್ ಮಾಡ್ಕೋಬೋದು. ಒಂದೊಂದು ಲೈನ್ ಬಿಡಿ, ಒಂದೊಂದು ಲೈನ್ ಬಿಟ್ಟು ಬರೀರಿ, ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೇ ಎಲ್ಲ ತೂರಿಸಿಟ್ಬಿಟ್ಟಿರ್ತೀರ, ಎಲ್ಲ ಒಂದು ಲೈನ್ ತೊಗೊಳ್ಳೋದೇ ಇಲ್ಲ, ಒಂದು ಲೈನಲ್ಲೇ ಎಲ್ಲ ಬರೆದಿಟ್ಟಿರ್ತೀರ. ಆವಾಗ ಅದು ಆನ್ಸರು ಗೊತ್ತಾಗಲ್ಲ, ನಿಮಗೂ ಕನ್ಫ್ಯೂಷನ್ ಆಗುತ್ತೆ, ವ್ಯಾಲ್ಯೂಯೇಷನ್ ಮಾಡೋರಿಗೂ ಕನ್ಫ್ಯೂಷನ್ ಆಗುತ್ತೆ. ನಿಮ್ಮ ಆನ್ಸರ್ಸ್ ಬೇರೆ ಒಂದು ಲೈನಲ್ಲಿ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಆ ರೀತಿ ಎಲ್ಲ ಮಾಡ್ಕೋಬೇಡಿ ಮಕ್ಕಳೇ. ನೀಟಾಗೆ ಒಂದೊಂದು ಲೈನ್ ಗ್ಯಾಪ್ ಕೊಟ್ಕೊಂಡು, ಎಲ್ಲಿಗೆ ಗ್ಯಾಪ್ ತೊಗೋಬೇಕು ಅಲ್ಲಿ ಗ್ಯಾಪ್ ಕೊಟ್ಕೊಂಡು ನೀಟಾಗೆ ನೀವು ಪ್ರೆಸೆಂಟ್ ಮಾಡ್ಬೋದು ಆನ್ಸರ್ ಶೀಟ್ನ. ನೋಡಿ ಎಲ್ಲೂ ಮಾರ್ಕ್ಸ್ ಕಟ್ಟಾಗಿಲ್ಲ, ಎಷ್ಟು ನೀಟಾಗಿ ಬರ್ದಿದ್ದಾರೆ. ಆಮೇಲೆ ಮಿಕ್ಕಿದ್ದಕ್ಕೆಲ್ಲ ನೀವು ಈ ಥರ ಲೈನ್ ಮಾಡಬೇಕು, ಕಾಟ್ ಹಾಕಬೇಕು. ನೋಡಿ ಇಲ್ಲಿ ಗ್ರಾಫ್ ತೋರಿಸಿದ್ದಾರೆ. ಗ್ರಾಫ್ ಕೂಡ ಎಷ್ಟು ಚೆನ್ನಾಗಿ ಪ್ಲಾಟ್ ಮಾಡಿದ್ದಾರೆ. ಕೆಲವರು ಎರೇಸ್ ಮಾಡಿ ಅದೇನಾಗ್ಬಿಟ್ಟಿರುತ್ತೆ, ಆ ಲೈನ್ಸೇ ಎರೇಸ್ ಆಗಿಬಿಟ್ಟಿರುತ್ತೆ. ಅವ್ರು ಪ್ಲಾಟ್ ಮಾಡೋದು ಎಲ್ಲೋ ಒಂದು ಕಡೆ ಆಗಿದ್ರೆ ಕನ್ಫ್ಯೂಷನಲ್ಲಿ ಎಲ್ಲ ಎರೇಸ್ ಮಾಡಿ ಅರ್ಜೆಂಟಲ್ಲಿ ಲೈನ್ಸೇ ಎರೇಸ್ ಆಗಿಬಿಟ್ಟಿರುತ್ತೆ. ನೋಡಿ ಆ್ಯಕ್ಸಿಸ್ನ ಬರೆಯೋದು, ಸ್ಕೇಲ್ ಬರೆಯೋದು ಯಾವುದನ್ನು ನೀವು ಮರಿಲೇಬಾರ್ದು. ಎಲ್ಲ ತುಂಬ ಇಂಪಾರ್ಟೆಂಟ್. ಔಟ್ ಆಫ್ 4 ಸ್ಕೋರ್ ಮಾಡೋರಿಗೆ ಇದೆಲ್ಲ ಮೈನ್ಯೂಟ್ ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್. 2 ಗ್ರಾಫ್ ಶೀಟ್ ಕೊಟ್ಟಿರ್ತಾರೆ, ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇರುತ್ತೆ ಆನ್ಸರ್ ಶೀಟ್ ಔಟ್ ಆಫ್ 4 ಸ್ಕೋರ್ ಮಾಡೋ ಮಕ್ಕಳದು. ನೀವು ಎಲ್ಲ ಔಟ್ ಆಫ್ 4 ಸ್ಕೋರ್ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಇರೋ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ.